ನೋಡಿ ಯಾವ ರೇಂಜಿಗೆ ಮಳೆ ಹೋಯ್ತಿದೆ ಕುಕ್ಕೆನಲ್ಲಿ. ಟ್ರೈನಿಂದ ಇಲ್ಲಿ ಓಡಿ ಬರಬೇಕು ಬಸ್ ಹಿಡ್ಕೊಳ್ಳೋಕ್ಕೆ, ಇಲ್ಲಾಂದರೆ ಸೀಟಲ್ಲಿ ಸಿಗೋದೇ ಇಲ್ವ ಅಂತ. ಇಲ್ಲಿ ಬಂದ್ವಿ. ಧರ್ಮಸ್ಥಳದ್ದು ಬಸ್ ಅಲ್ವಂತೆ ಇದು. ಓ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಓಪನ್ ಇದೆ ಅನ್ಸುತ್ತಲ್ಲ. ಓಪನ್ ಇದೆ ದೇವಸ್ಥಾನ ಕೂಡ. ಅರೆ ಭಾರಿ ಮಳೆ ಆಗ್ತಾ ಇದೆ. ಎಷ್ಟೊಬ್ರಿಗೆ? ನೋಡಿ ಈ ಟ್ರ್ಯಾಕ್ಸಲ್ಲಿ ಕರ್ಕೊಳ್ತಾರೆ. ಪರ್ ರೈಡ್ 120 ರೂಪೀಸ್ ಅಂತೆ. ಬಸ್ ಬಂದಿರೋ ಟೈಮಿಗೆ ನಮಗೆ ಸಿಗಲಿಲ್ಲ, ಬಟ್ ಆಪ್ಷನ್ ಇಲ್ಲ ಅಂತ ಹೋಗ್ತಾ ಇದ್ದೀವಿ. 120 ಪರ್ ರೈಡ್. ಆಲ್ಮೋಸ್ಟ್ ಎಲ್ಲ ಗಾಡಿ ಲೋಡ್ ಆಗೋವರೆಗೂ ಇವ್ರ ಮುಂದೆ ಮೂವ್ ಮಾಡಲ್ಲ ನಂಗೆ ಅನ್ಸೋ ಪ್ರಕಾರ. ಈಗ ಧರ್ಮಸ್ಥಳಗೆ ಬಂದು ರೀಚ್ ಆದ್ವಿ. ಆ್ಯಕ್ಚುಲಿ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಟ್ರೈನಿಂದ ಇಳ್ದಾದ್ಮೇಲೆ ಬಸ್ ಸಿಗಬೇಕಾಯಿತು. ಧರ್ಮಸ್ಥಳಕ್ಕೆ ಡೈರೆಕ್ಟ್ ಬಸ್ಸಿಗೆ ಕರೆಕ್ಟ್ ಟೈಮ್ಗೆ ಬರಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಅಲ್ಲೇ ಒಂದು ಟ್ರ್ಯಾಕ್ಸ್ ವೆಹಿಕಲ್, ಪ್ಯಾಸೆಂಜರ್ ವೆಹಿಕಲ್ಸು ಪರ್ ಹೆಡ್ 120 ಕೊಟ್ಬಿಟ್ಟು ಬಂದ್ವಿ. ಸ್ವಲ್ಪ ಫ್ರೆಶ್ ಅಪ್ ಆಗೋಣ ದೇವ್ರ ದರ್ಶನ ಮಾಡೋಕ್ಕಿಂತ ಮುಂಚೆ. ಅದಕ್ಕೋಸ್ಕರ ಸಾಕೇತ್ ಅನ್ನೋ ಹೋಟೆಲ್ನಲ್ಲಿ ಸ್ಟೇ ಆಗ್ತಾಯಿದ್ದೀವಿ ಇವತ್ತು. ಇದೇ ಹೋಟೆಲ್ಲು, ಸಾಕೇತ್ ಅನ್ನೋ ಹೋಟೆಲ್ನಲ್ಲೇ ಸ್ಟೇ ಆಗ್ತಾ ಇರೋದು ನಾವು ಇವತ್ತು. ಬನ್ನಿ ಫಸ್ಟ್ ಹೋಗಿ ಫ್ರೆಶ್ ಆಗೋಣ. ಈಗ 500 ತೊಗೊಂಡ್ರು, ಪರ್ ಹೆಡ್ 250 ಚಾರ್ಜ್ ಮಾಡಿದ್ದಾರೆ. ಇದು ಮೈನ್ ಸ್ವಿಚ್ಚು. ಆ್ಯಕ್ಚುಲಿ 2 ಕಾಟ್ ಇದೆ. ರೂಮ್ ಬಗ್ಗೆ ಹೇಳಬೇಕಂದ್ರೆ ಫಸ್ಟು ಇವಾಗ ಮಾಡೋ ಕೆಲಸನೇ ಡೇಟಾ ಟ್ರಾನ್ಸ್ಫರು. 2 hours later. ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಆಚೆ ಬಂದ್ವಿ. ನಾವು ಬೇಡ ಅಂದರೂ ನಮ್ಮನ್ನ ಮಳೆ ಬಿಡ್ತಾ ಇಲ್ಲ. ಅದೇನೋ ಗೊತ್ತಿಲ್ಲ, ಮಳೆಗೆ ತುಂಬ ಇಷ್ಟ ಆಗ್ತಿದೆ ನಾವಂದರೆ, ಅಲ್ಲೇನಾ? ಸೊ ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಬಿಸಿ ಕಾಫಿ ಕುಡ್ಕೊಂಡು ಬರೋಣ ಅಂದ್ಬಿಟ್ಟು ಬಂದಿದ್ದೀವಿ ಆಚೆ. ಆಮೇಲೆ ದೇವ್ರ ದರ್ಶನಕ್ಕೆ ಹೋಗಬೇಕು. 7 o'clockಗೆ ಓಪನ್ ಅಂತೆ ದೇವಸ್ಥಾನ ಇರೋದು. ಸೊ ಒಂದು ಕಾಫಿ ಕುಡ್ಕೊಂಡು ಏನಾರ ಚಾಟ್ಸ್ ತಿನ್ಕೊಂಡು ಹೋಣ ಬನ್ನಿ. ಈಗ ಊಟ ಮುಗಿಸ್ಕೊಂಡು ಹೆಂಗಿತ್ತ ಊಟ? ಓಕೆ ಅಂತೆ ಅವನಿಗೆ, ನನಗೂ ಹಂಗೆ ಅನಿಸ್ತು ಆ್ಯಕ್ಚುಲಿ. ಓಕೆ, ಇವಾಗ ಎಕ್ಸಾಕ್ಟ್ ಆಪೋಸಿಟ್ ದೇವಸ್ಥಾನದ ಎದುರುಗಡೆ ಇದ್ದೀವಿ ನಾವೀಗ. ಸಂಜೆ 5 ಗಂಟೆಯಿಂದ 8:30ವರೆಗೂ ದೇವಸ್ಥಾನ ಓಪನ್ ಅಂತೆ. ಈಗ ಓಪನ್ ಇದೆ, ಅದಕ್ಕೆ ಬೇಗ ಹೋಗಿ ದರ್ಶನ ಮುಗಿಸ್ಕೊಂಡೋಣ ಅಂತ ಹೋಗ್ತಾ ಇದ್ದೀವಿ ಮತ್ತೆ ರೂಮ್ಗೆ. ಈಗ ರೆಡಿಯಾಗಿ ದರ್ಶನ ಮುಗಿಸ್ಕೊಂಡು ವಾಪಸ್ ಬಂದು ನಾಳೆ ಬೆಳಗ್ಗೆ ಮ್ಯೂಸಿಯಮ್ಗೆ ಹೋಗೋಣ. The next day. ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಸೆಕೆಂಡ್ ಡೇ ಈ ಟ್ರಿಪ್ಪಲ್ಲಿ. ನೆನೆ ಎಲ್ಲ ಧರ್ಮಸ್ಥಳ ದೇವಸ್ಥಾನದಲ್ಲಿ ದರ್ಶನ ಚೆನ್ನಾಗಾಯಿತು, ಹೋಗಿ ಬಂದ್ವಿ. ಅದಾದಮೇಲೆ ಅಲ್ಲೇ ಒಂದು ಕಾಫಿ ಟೀ ಕುಡ್ಕೊಂಡು ಒಂದು 10 o'clock 11 o'clockವರೆಗೂ ಸ್ಪೆಂಡ್ ಮಾಡಿದ್ವಿ ಎಲ್ಲರೂ ಒಟ್ಟಿಗೆ. ಇವತ್ತಿನ ಡೇನಲ್ಲಿ ನೆನೆ ಹೇಳ್ದಂಗೆ ಫಸ್ಟ್ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ಮ್ಯೂಸಿಯಮ್ ಕಡೆಗೆ ಹೋಗೋಣ. ಇಲ್ಲಿ ಓಲ್ಡ್ ಮ್ಯೂಸಿಯಮ್ ಇದೆ, ಒಂದು 1987 ಆ ಟೈಮಲ್ಲಿ ಓಪನ್ ಆಗಿದೆ ಅದು. ನೋಡ್ಕೊಂಡು ಬರೋಣ ಬನ್ನಿ.
ಸೊ ನೆನ್ನೆ ಹಾಗೆ ಟ್ರೈನಲ್ಲಿ ಬರ್ತಾ ನಮ್ಮ ಜೊತೆಗೆ ಶಿವು ಅನ್ನೋರು ಟ್ರಾವೆಲ್ ಮಾಡಿದರು. ಮತ್ತೆ ಇಲ್ಲೇ ಸಿಕ್ಕಿದ್ದಾರೆ ಧರ್ಮಸ್ಥಳದಲ್ಲಿ, ನೇತ್ರಾವತಿ ನದಿ ಹತ್ರ ಹೋಗಿ ಬಂದಿದ್ದಾರೆ. ನಾವು ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಫೋರ್ಸ್ ತುಂಬ ಜಾಸ್ತಿ ಇತ್ತು. ಅವರು ನೆನ್ನೆ ನಮ್ಮ ಜೊತೆನೇ ಬಂದರು. ನೆನ್ನೆ ಕೂಡ ದರ್ಶನ ಮುಗಿಸ್ಕೊಂಡು ಇವತ್ತೆಲ್ಲ ತಿರುಗಾಡ್ಕೊಂಡು ಬಂದಿದ್ದಾರೆ. ಹಾಯ್. ನಾವು ನೆನ್ನೆ ಬಂದ್ವಿ, ಫುಲ್ಲು ಮಳೆ. ಇಲ್ಲಿ ಬರ್ತಾ ಇದ್ದೀವಿ, ಎಲ್ಲ ಫುಲ್ಲು ರೇಟೆಲ್ಲ ಜಾಸ್ತಿ ಇಲ್ಲಿ. ಯಾವುದು ಟ್ರಾವೆಲೇ ಜಾಸ್ತಿ ತುಂಬ ಇದಾಗ್ತಾ ಇರೋದು. ಅದು ಬಿಟ್ಟರೆ ಓಕೆ, ಬಟ್ ಮಳೆನೇ ಜಾಸ್ತಿ. ರಂಗನರಗು ಹೇಳ್ದಂಗೆ ಯಾವ ಊರು ಮಳೆನ ಬರೀ ಮಚ್ಚಮನೆ ಥರನೇ ಕಾಣಿಸುತ್ತೆ. ದರ್ಶನ ಚೆನ್ನಾಗಾಯಿತು, ಅಷ್ಟೊಂದೇನು ರಶ್ ಇರಲಿಲ್ಲ. ಓಕೆ, ಚೆನ್ನಾಗಿತ್ತು. ಮತ್ತು ನದೀಲಿ ನದಿ ತುಂಬಾ ಫೋರ್ಸಾಗಿ ಹೋಗ್ತಿದೆ ನದಿ. ನಾವೆಂತ ಸ್ನಾನ ಮಾಡಿಲ್ಲ, ಫ್ರೆಂಡ್ಸ್ ಮಾಡಿದ್ರು. ನಾವೆಲ್ಲ ರೂಮಲ್ಲೇ ಮಾಡಿದ್ವಿ. ಫೋರ್ಸ್ ಜಾಸ್ತಿ ಇರೋದು, ತುಂಬ ಜಾಸ್ತಿ ಇದೆ ಫೋರ್ಸ್. ಟ್ರೈನ್ ಜರ್ನಿ ಆಸಮ್, ಫಸ್ಟ್ ಟೈಮು ಜರ್ನಿ ಮಾಡಿದ್ದು. ಇವನ್ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸು. ಯಾಕೆಂದರೆ ಬರ್ತಾ ನಾವು ಸೀನ್ರಿ ಇರ್ಬೋದು, ಫಾಲ್ಸು, ಮಸ್ತಾಗಿತ್ತು ಸೀನ್ಸು. ಮತ್ತು ಈಗ ಬ್ರೋ ಎಲ್ಲ ಸಿಕ್ಕಿದ್ರು ಇವರಲ್ಲಿ ಟ್ರೈನಲ್ಲಿ. ಚೆನ್ನಾಗಿತ್ತು. ನಮ್ಮ ಏರಿಯಾದವರೇ, ಕುಮಾರಸ್ವಾಮಿ ಲೇಔಟು. ಮೀಟ್ ಮಾಡಿದ್ಮೇಲೆ ಗೊತ್ತಾಗಿದೆ ಎಲ್ಲ ಒಂದೇ ಕಡೆಯಿಂದ ಬಂದಿರೋದು. ಮತ್ತು ಈಗ ಬ್ರೇಕ್ಫಾಸ್ಟ್ ಬ್ರೋ ನಿಮ್ಮದು? ಬ್ರೇಕ್ಫಾಸ್ಟ್ ಬ್ರೋ ಅದು ಯಾವುದೋ ಹೋಟೆಲ್ ಫ್ರೆಂಡು ಇಲ್ಲಿ ಮುಂಚೆ ಬಂದಿದ್ದಾರೆ ಇವರು ಮಾಡಿ ಅನ್ನೋ ಗೊತ್ತಿದೆ. ಚೆನ್ನಾಗಿದೆ ಅಂತ ಟೇಸ್ಟ್ ಮಾಡೋಣ ಅಲ್ಲಿ ಅಂತಿದೆ. ಇಲ್ಲಿ ಯಾವುದದು ಲೆಫ್ಟ್ ಬೋರ್ಡ್ ಕಾಣಿಸ್ತಾ ಇದೆ, ಎಷ್ಟು ಕಾಣಿಸ್ತಾ ಇದೆ. ಫಸ್ಟ್ ಚೆನ್ನಾಗಿದೆಯಾ? ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಬಂದು ಮಿಸ್ ಮಾಡ್ದಿರ ಟ್ರೈ ಮಾಡಿ. ಹೇಗಿದೆ ಪಕ್ಕ ರೆಫರ್ ಮಾಡ್ಬೋದು. ಈ ಕಡೆಗೆ ಬಂದಾಗ ತೃಪ್ತಿ ಉಪಹಾರ ಗೃಹ ಅಂತ. ಟೇಸ್ಟ್ ಮಾಡದೆ ಹೋಗಬೇಡಿ, ಯಾಕಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಕಸ್ಮಾತ್ ಏನಾದರೂ ಬೇರೆ ಎಲ್ಲಾದರೂ ಹೋಟೆಲಲ್ಲಿ ಮಾಡಬೇಕು ಅನ್ನೋ ಪ್ಲ್ಯಾನ್ಸ್ ಇದ್ದರೆ ಇಲ್ಲಿಗೆ ಬಂದು ಒಂದು ಸರಿ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಬಂದ್ವಿ, ಸೂಪರ್ ಆಗಿತ್ತು. ಮತ್ತು ಈಗ ಕಾರ್ ಮ್ಯೂಸಿಯಂ ವಿಸಿಟ್ ಮಾಡೋಣ ಅಂತ ಬಂದಿದ್ವಿ. ಆ ಕಾರ್ ಮ್ಯೂಸಿಯಂ ಎಲ್ಲಿದೆ ಅಂದರೆ ಶರಾವತಿ ಹೋಟೆಲ್, ಅಂದರೆ ಈ ರೋಡ್ನಲ್ಲೇ ಕಾರ್ ಮ್ಯೂಸಿಯಂ ಇದೆ. ಅನ್ಫಾರ್ಚುನೇಟ್ಲಿ ಒಳಗಡೆ ಅಲೌ ಮಾಡಲಿಲ್ಲ ಕ್ಯಾಮ್ರಾಸು. ಬೋರ್ಡ್ ತೋರಿಸ್ದಂಗೆ ನಿಮಗೆ ವೀಡಿಯೋಸು, ಮೊಬೈಲ್ ಫೋನ್ಸ್ ಎಲ್ಲ ಪ್ರೊಹಿಬಿಟೆಡ್, ಒಳಗಡೆ ತೊಗೊಂಡೋಗಿಲ್ಲ ಅಂತೆ, ವಿಡಿಯೋ ಮಾಡೋಂಗಿಲ್ಲ ಅಂತ. ಸೊ ಕಾರ್ ಮ್ಯೂಸಿಯಂ ತೋರ್ಸೋಕ್ಕಾಗಲಿಲ್ಲ. ಇನ್ನೊಂದು ನೆಕ್ಸ್ಟು ಮಂಜುಷಾ ಮ್ಯೂಸಿಯಮ್ಮಲ್ಲಿ ಅಲೋ ಮಾಡ್ತಾರಾ ಇಲ್ವಾ ಅದು ಗೊತ್ತಿಲ್ಲ, ನೋಡೋಣ ಬನ್ನಿ. ಈಗ ಮಂಜುಷಾ ಮ್ಯೂಸಿಯಮಿಗೆ ಬಂದಿದ್ದೀವಿ. ಓಲ್ಡ್ ವುಡ್ ಅನಿಸುತ್ತಿದ್ದು, ಹಳೆ ವುಡ್ ಇದು, ತುಂಬ ಹಳೇದು ಅನಿಸುತ್ತೆ. ಸೊ ಅದಕ್ಕೋಸ್ಕರ ಹಾಕಿದ್ದಾರೆ ಇದನ್ನು. ಡಿಸೈನ್ಸು ಆ್ಯಕ್ಚುಲಿ ಏನು ಡೀಟೇಲಿಂಗಾಗಿ ಮಾಡಿದ್ದಾರೆ ನೋಡಿ. ಇವಾಗ ಒಂದು ಮೋರಿಸ್ 1933 ಮಾಡೆಲ್, ಇಂಗ್ಲೆಂಡು, 8 HP ಅಂತೆ. 8 HP ಕಾರ್, 4 ಸಿಲಿಂಡರ್ಸ್. ಅದೇ ಇದೊಂದು ಮಾಡೆಲ್ ಇಟ್ಕೊಂಡಿದ್ದಾರೆ. ಆಮೇಲೆ ಬನ್ನಿ ಒಳಗೆ ಹೋಗೋಣ. ಓಹೋ, ಕಂಪ್ಲೀಟ್ ಡಿಸೈನ್ ಅಂತೂ ಕ್ರೇಜಿಯಾಗಿ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಎಲ್ಲ ಹೆಂಗೆ ಮಾಡಿದ್ದಾರೆ ಅಂತ. ಇವಾಗ ಮಾಡಿಸ್ಬೇಕು ಅಂದರೆ ಎಷ್ಟು ಇದ್ರೂ ಸಾಲಲ್ಲ ಅಂದ್ಕೊಳ್ತೀನಿ. ಹಾಗೆ ಆಗಿನ ಕಾಲದಲ್ಲಿ ಅದೇ ಥರ ಲೇಬರ್ಸ್ ಕೂಡ ಸಿಗ್ತಾಯಿದ್ರು ಅವ್ರಿಗೆ. ಆ ಥರ ಕೆಲಸ ಗೊತ್ತಿತ್ತು ಅವ್ರಿಗೆ. ಇವಾಗ ಈ ಥರ ಮಾಡಿಸ್ಬೇಕು ಅಂದರೆ ತುಂಬಾ ಕಷ್ಟ. ಎಲ್ಲ ಹ್ಯಾಂಡ್ಮೇಡು, ಕ್ರೇಜಿ. ನೋಡಿ ಏನು ಡೀಟೇಲಿಂಗ್ ಇದೆ ಒಂದೊಂದು ಡಿಸೈನ್ಸು. ಯುಟೆನ್ಸಿಲ್ ಇದು ಮೋಸ್ಟ್ ಪ್ರಾಬಬ್ಲಿ ನೀರು ಕಾಯಿಸೋದಕ್ಕೆ ಯೂಸ್ ಮಾಡ್ತಾ ಇರ್ಬೋದು ಅಂತ ನನಗನ್ಸುತ್ತೆ, ಬಟ್ ಐ ಡೋಂಟ್ ನೋ. ಆ್ಯಂಡ್ ಇದು ಅಷ್ಟೇ,
ಎಲ್ಲ 20th ಸೆಂಚುರಿನಲ್ಲಿ ಯೂಸ್ ಮಾಡ್ತಾಯಿದ್ವಿ ಅಂತ ಯುಟೆನ್ಸಿಲ್ಸ್ ಇದೆಲ್ಲ. ಅದನ್ನು ಇನ್ನೂ ಡಿಸ್ಪ್ಲೇನಲ್ಲಿ ಇಟ್ಟಿದ್ದಾರೆ. ಅಂದರೆ ಹೆಂಗೆ ಮೇಂಟೈನ್ ಮಾಡ್ಕೊಬಂದಿರ್ಬೇಕು ಹೇಳಿ. ಇದು ಅಷ್ಟೇ ಬ್ರಾಸ್ದು 20th ಸೆಂಚುರಿದು. ಮಂಜುನಾಥ ಸ್ವಾಮಿ ದೇವಸ್ಥಾನ ಅವಾಗ ಓಪನ್ ಆಗಿದ್ದಾಗ ಬೆಳ್ಳಿ ಬಾಗಿಲು, ಅವಾಗ ಯೂಸ್ ಮಾಡಿದ್ದಂಥ ಬೆಳ್ಳಿ ಬಾಗಿಲು ಇವಾಗ ಸ್ಟೋರ್ ಮಾಡಿದ್ದಾರೆ. ಇದನ್ನು ಮ್ಯೂಸಿಯಮ್ಗೆ ಕೊಟ್ಟಿದ್ದಾರೆ. ಇವಾಗ ಜಸ್ಟ್ ಮಂಜುಷಾ ಮ್ಯೂಸಿಯಂ ನೋಡ್ಕೊಬಂದ್ವಿ. ಹೇಗಿದೆ ಅಂತ ಕೇಳ್ಬೋದು ಸೋನಿಗೆ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಬಂದು ಒಂದು ಸತಿ ನೋಡಬೇಕು. ಎಷ್ಟೊಂದು ಇನ್ಫಾರ್ಮೇಷನ್ ಇತ್ತು ಅದರಲ್ಲಿ. ಅಂದರೆ ಟೈಪ್ ರೈಟರು, ಟೆಲಿಫೋನು, ಮ್ಯೂಸಿಕ್ಕು, ಪೇಂಟಿಂಗು, ಹಳೆ ಕಾಲದ ಶಿಲ್ಪಗಳು, ಸ್ಟ್ಯಾಚುಸ್, ಐಡಲ್ಸ್ ಎಲ್ಲ ಇದೆ. ಎಲ್ಲ ಪ್ರತಿಯೊಬ್ಬರು ವಿಸಿಟ್ ಮಾಡಿ. ಮ್ಯೂಸಿಯಂ ನೋಡ್ಕೊಂಡ್ವಿ, ಬಟ್ ಅಲ್ಲೇನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಒಳಗಡೆ ಮತ್ತು ಫೋಟೋಗ್ರಫಿ ಪ್ರಾಹಿಬಿಟೆಡ್ ಅಂತ ಹೇಳಿದ್ರು. ಕೇಳಿದೆ, ಬಟ್ ಆದರೂ ಬಿಡಲಿಲ್ಲ. ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಆ್ಯಕ್ಚುಲಿ ವಿಸಿಟ್ ಮಾಡ್ಬೋದು. ವಿಸಿಟ್ ಮಾಡಿ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಪ್ರತಿಯೊಂದು ಫಾಸಿಲ್ಸಿಂದ ಹಿಡಿದು ಮತ್ತು ಹಳೆ ಯೂಸ್ ಮಾಡೋವಂಥ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಮತ್ತು ಎಲ್ಲ ಥರದ್ದು ಒಂದಷ್ಟು ಎಲ್ಲ ಟೈಪ್ ಆಫ್ ಸೆಗ್ಮೆಂಟ್ಸ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ.